ಜನ ನೋಡ್ರಿ ತುಂಬ ಚೆನ್ನಾಗಿದೆ ಪಿಕ್ಚರು. ಜೀವನದಲ್ಲಿ ನಡಿಬೇಕಾದಂಥ ಹಳ್ಳಿ ಜೀವನ ಕಥೆ ಇದು. ತುಂಬ ಚೆನ್ನಾಗಿದೆ ನೋಡಿರಿ ಪಿಕ್ಚರ್. ಚೆನ್ನಾಗಿ ಮಾಡಿದ್ದಾರೆ, ವಿನಯ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಒಳ್ಳೆ ಮೂವಿ ಇದೆ, ಚೆನ್ನಾಗಿದೆ, ಆ್ಯಕ್ಷನ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಸ್ಟೋರಿ, ಒಳ್ಳೆ ರೈತರದು. ಸರ್ ಅಪರ್ಣ ಹೌದು ಚೆನ್ನಾಗಿದೆ. ಹೌದು. ಚೆನ್ನಾಗಿದೆ. ಚೆನ್ನಾಗಿದೆ, ಹಳ್ಳಿ ಜನ ನೋಡ್ಬೋದು, ಭಾರಿ ಚೆನ್ನಾಗಿದೆ. ಚೆನ್ನಾಗಿದೆ, ನಾವು ನೋಡ್ಬೋದು, ಏನು ಬೋರ್ ಅನಿಸಲ್ಲ, ಚೆನ್ನಾಗಿ ಮಾಡಿದ್ದಾರೆ. ವಿನಯ್ ರಾಜ್ಕುಮಾರ್ ಹಳ್ಳಿ ಸೊಗಡಿಂದು ಈ ಥರ ಮಾಡಿರಲಿಲ್ಲ, ಈ ಸಲ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ, ನೋಡ್ಬೋದು. ಚೆನ್ನಾಗಿದೆ, ಅವರು ಹೋಗಿದ್ದಕ್ಕೂ ಅವ್ರ ಆ ಪಾರ್ಟ್ ಚೆನ್ನಾಗಿದೆ, ಅಪರ್ಣ ಅವ್ರ ಪಾರ್ಟ್ ಸರ್ ಸೂಪರ್ ಆಗಿದೆ ಮೂವಿ ಸರ್, ಅಲ್ಟಿಮೇಟ್ ಆಗಿದೆ ಮೂವಿ ಸರ್. ಹಳ್ಳಿ ಸ್ಟೋರಿ ಚೆನ್ನಾಗೈತಣ್ಣ, ಇದ್ರಲ್ಲಿ ಯಾಕೆ ಮಾಡೋರು ಒಬ್ರು ಇಲ್ಲೇ ಅವ್ರು ನೋಡ್ರಿ, ನೋಡ್ಬೋದು. ಫಿಲಮ್ ಚೆನ್ನಾಗಿದೆ ಅಣ್ಣ, ಊಟಕ್ಕಿಂತ ಮುಂಚೆ ಸಿನಿಮಾ ಸೂಪರ್ ಆಗಿದೆ. ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು 2018ಇಂದ 26ವರೆಗೂ ಚಂದ್ರಣ್ಣನ ಜೊತೆ ಇದ್ದು ನೋಡಿದ್ದೀನಿ. ಬಟ್ ನಾನು ಇನ್ನೂ 3 ಶೋ ಕೂತಿ ಇನ್ನೂ ನೋಡಬೇಕು ಸರ್. ನನಗೆ ಅನಿಸ್ತಿರೋ ಫೀಲು ಶೂಟಿಂಗ್ ಸ್ಪಾಟಲ್ಲಿದ್ದು ನೋಡಿದ್ದು ಬೇರೆ, ಇಲ್ಲಿ ನೋಡ್ತಿರೋದು ಬೇರೆ. ನನಗೆ ಚಂದ್ರಣ್ಣನಿಗೆ ತುಂಬ ಖುಷಿ ಆಗ್ತಿದೆ, ಎಲ್ಲರಿಗೂ ಖುಷಿ ಆಗ್ತಿದೆ ಸರ್. ನನ್ನ ಫ್ರೆಂಡ್ಸ್ ಹೇಳ್ಬೇಕು ಆ್ಯಕ್ಚುಲಿ ಹೆಂಗೆ ಅನಿಸ್ತಿದೆ. ಸೂಪರ್ ಆಗಿದೆ ಎಲ್ಲ ನೋಡಿ, ರಾಮಾಯಣ ಸೂಪರ್ ಆಗಿದೆ. ಒಳ್ಳೆ ಹಳ್ಳಿ ಕತೆ, ಹಳ್ಳಿಯಲ್ಲಿ ಯಾವ್ಯಾವ ಥರ ನಡೆಯುತ್ತೆ, ತುಮಕೂರಿಂದ ಮಾಡಿರೋ ಹುಡುಗ ಮನೋಹರ್ ಅಂತ, ನೋಡಿ ಚೆನ್ನಾಗಿದೆ ಸರ್. ಸಿನಿಮಾ ನೀವು ನೋಡಿ ಅಣ್ಣ, ಸಂಜೆ ರಿವ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಚಂದ್ರು ಸರ್ ತುಂಬ ಚೆನ್ನಾಗಿದೆ ಗ್ರಾಮಾಯಣ ಸಿನಿಮಾ. ಈ ಒಂದು ಹಳ್ಳಿ ಸೊಗಡಿನ ಸಿನಿಮಾ ಇದು. ಒಬ್ಬ ಹೀರೋ ಈ ಕಮರ್ಷಿಯಲ್ ಸಿನಿಮಾಗಳ್ನ ಬಿಟ್ಟು ಹಳ್ಳಿ ಸಿನಿಮಾ ತೆಗಿತಾನಲ್ಲ, ಅವನು ಒಬ್ಬ ಪರ್ಫೆಕ್ಟ್ ಹೀರೋ ಅಂತ. ಯಾಕಂದರೆ ಹಳ್ಳಿ ಸಿನಿಮಾದಲ್ಲಿ ಆಗ ಅಣ್ಣವರು ಬಂಗಾರದ ಮನುಷ್ಯ ಸಿನಿಮಾ ಆಗಿರ್ಬೋದು, ಮತ್ತು ಶಿವಣ್ಣ ಅವ್ರದ್ದು ಮನಮೆಚ್ಚಿದ ಹುಡುಗಿ ಸಿನಿಮಾ ಆಗಿರ್ಬೋದು, ಈ ಥರ ಒಂದು ಫ್ಲೋಯಲ್ಲಿ ಬಂದಂಥ ಒಂದು ಸಿನಿಮಾ. ಅದೇ ಒಂದು ದೊಡ್ಡ ಮನೆ, ನಮ್ಮ ವಿನಯ್ ಸರ್ ಅವರು ಈ ಒಂದು ಗ್ರಾಮಾಯಣ ಸಿನಿಮಾನ ತೆಗೆದು ಹಳ್ಳಿಯಲ್ಲಿ ಆಗೋಂಥ ಒಂದು ಘಟನೆಗಳ ಬಗ್ಗೆ, ಮತ್ತು ಹಳ್ಳಿಯಲ್ಲಿ ಯಾಕೆ ಜನ ಇರಬೇಕು, ಹಳ್ಳಿಯಲ್ಲಿ ಯಾವ ರೀತಿ ರೈತರುಗಳು ಕಷ್ಟಪಡ್ತಿರ್ತಾರೆ, ಅವ್ರಿಗೆ ಸಿಕ್ಕಂಥ ಅನುದಾನಗಳ್ನ ಅಲ್ಲಿರೋಂಥ ಮುಖಂಡರುಗಳು ಮತ್ತು ಅಲ್ಲಿರೋಂಥ ರಾಜಕಾರಣಿಗಳು ಯಾವ ರೀತಿ ಬಳಸ್ಕೊತಾರೆ ಅನ್ನೋದು ಒಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಯಾಕಂದರೆ ಹಳ್ಳಿಯಿಂದನೇ ದಿಲ್ಲಿ ಆಗೋದು ಅದೊಂದು ಗಾದೆ. ಅದು ಹಳ್ಳಿ ಇದ್ರೇ, ಈಗ ಹಳ್ಳಿ ಇದ್ರೇ ನಮಗೆ ಎಲ್ಲದೂ ಸಹ ಒಂದು ಡೆವಲಪ್ಮೆಂಟ್ ಆಗೋದು. ಹಳ್ಳಿಯಿಂದ ಬಂದಂಥ ಇದರಿಂದನೇ ನಮಗೆ ಇಡೀ ದೇಶನೇ ಡೆವಲಪ್ಮೆಂಟ್ ಆಗೋದು. ರೈತರು ನಮ್ಮ ಒಂದು ದೇಶದ ಬೆನ್ನೆಲುಬು. ಆ ಒಂದು ಕಾನ್ಸೆಪ್ಟಲ್ಲಿ ತೆಗೆದಿರೋಂಥ ಸಿನಿಮಾ ತುಂಬ ಚೆನ್ನಾಗಿ ವಿನಯ್ ಸರ್ ಅವರು ಈ ಒಂದು ಗ್ರಾಮಾಯಣ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬ ಹೀರೋ ಎಲ್ಲ ಸಿನಿಮಾನೂ ಮಾಡ್ಬೋದು, ಬಟ್ ಈ ಒಂದು ಹಳ್ಳಿ ಸೊಗಡಿನ ಸಿನಿಮಾನ ಎಲ್ಲರ ಒಂದು ಮನಸ್ಸಿಗೆ ಮುಟ್ಟೋಂಥ ಸಿನಿಮಾ. ನಿಜವಾಗ್ಲೂ ಗ್ರಾಮಾಯಣ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು ಮತ್ತು ವಿನಯ್ ಸರ್ ಆಗಿರ್ಬೋದು. ಮತ್ತು ಅಲ್ಲಿ ಏನು ಪಾತ್ರ ವೃಂದದಲ್ಲಿ ಎಲ್ಲರೂ ಸಹ ಈ ಒಂದು ಪಾತ್ರಕ್ಕೆ ತುಂಬ ಜೀವ ತುಂಬಿದ್ದಾರೆ. ಗ್ರಾಮಾಯಣ ನಿಜವಾಗ್ಲೂ ಒಂದು ತುಂಬ ಚೆನ್ನಾಗಿರೋ ಅಂಥ ಸಿನಿಮಾ. ವಿನಯ್ ಸರ್ ಅವರು ಆ್ಯಕ್ಷನ್ನು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ವಿನಯ್ ಸರ್ ಅವರ ಆ್ಯಕ್ಷನ್ನು. ಯಾಕಂದರೆ ಒಂದು ಹಳ್ಳಿ ನೀವು ಮಾಮೂಲಿ ನೀವು ಎಲ್ಲ ಸಿನಿಮಾಗಳನ್ನ ಮಾಡ್ಬೋದು, ಒಂದು ಈ ಹಳ್ಳಿ ಸೊಗಡಿನ ಸಿನಿಮಾ ಮಾಡಬೇಕಲ್ಲ, ತುಂಬ ಆ ಒಂದು ಸೊಗಡಿನ ಜೊತೆಯಲ್ಲಿ ಮಾಡೋ ಅಂಥದ್ದು. ಅವರ ಅಭಿನಯದ ಬಗ್ಗೆ ನಾವು ಯಾವತ್ತೂ ಸಹ ನಾವು ಒಂದು ಬೇರೆ ಮಾತು ಆಡಿಲ್ಲ. ಯಾಕಂದರೆ ಅದು ಒಂದು ದೊಡ್ಡ ಮನೆ ರಕ್ತದಿಂದ ಬಂದಿರೋಂಥ ಒಂದು ಅಭಿನಯ. ವಿನಯ್ ಸರು ತುಂಬ ಚೆನ್ನಾಗಿ ಈ ಒಂದು ಗ್ರಾಮಾಯಣದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಅಪರ್ಣ ಮೇಡಮ್ ಅವರು ಪಾಪ ಈ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಅಪರ್ಣ ಮೇಡಮ್ ಅವರು ಇಲ್ಲ ಪಾಪ, ಅವ್ರು ವಿಧಿವಶ ಆಗಿದ್ದಾರೆ. ಅವರ ಒಂದು ಅಭಿನಯ ಏನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ವಿನಯ್ ಸರ್ ಅವರ ಒಂದು ತಾಯಿ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಪರ್ಣ ಮೇಡಮ್ ಅವರು ತುಂಬ ಅಭಿನಯ ಮಾಡಿದ್ದಾರೆ. ಐ ಮಿಸ್ ಯು ಅಪರ್ಣ ಮೇಡಮ್. JRF ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. JRF ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. JRF ಶೋ ಟೈಮ್ಗೆ ಸಬ್ಸ್ಕ್ರೈಬ್ ಮಾಡಿ.
ಎಲ್ರಿಗೂ ನಮಸ್ಕಾರ. ನಾನು ತ್ರಿಬಲ್ ರೈಡಿಂಗ್ ಚಿತ್ರದ ನಿರ್ದೇಶಕ ಮಹೇಶ್ ಗೌಡ ಮಾತಾಡ್ತೀನಿ. ನೀವು ಕೂಡಲೇ JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ. JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.